ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದ ವಿವಿಧ ರಂಜು ಆರ್ಟ್ಸ್ ಯೋಗ ಟ್ರಸ್ಟ್ನಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಬರುವ ನಿಟ್ಟಿನಲ್ಲಿ ಪ್ರತಿಯೊಂದು ವಾರ್ಡ್ಗೆ ನಗರಸಭೆಯಿಂದ ವಾಹನಗಳನ್ನು ಅಳವಡಿಸಲಾಗಿದೆ. ಕಸವನ್ನ ವಾಹನಕ್ಕೆ ಹಾಕುವ ಬದಲಾಗಿ ಸಾರ್ವಜನಿಕರು ರಸ್ತೆ ಸೇರಿದಂತೆ ಕಾಲುವೆ ಹಾಗೂ ಎಲ್ಲೆಂದರಲ್ಲಿ ಬೀಸಾಡುತ್ತಿದ್ದಾರೆ. ಅಂಥವರಿಗೆ ಇನ್ಮುಂದೆ ದಂಡ ವಿಧಿಸಲು ನಗರಸಭೆಯಿಂದ ತೀರ್ಮಾನಿಸಲಾಗಿದೆ. ಹೌದು, ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 35 ವಾರ್ಡ್ಗಳಲ್ಲಿ ಸುಮಾರು 40 ರಿಂದ 45 ವಾಹನಗಳು ಕಸ ವಿಲೇವಾರಿ ಮಾಡುತ್ತಿವೆ. ಆದರೆ ಸಾರ್ವಜನಿಕರು ನಗರಸಭೆಯ ವಾಹನಕ್ಕೆ ಕಸವನ್ನ ಹಾಕುವ ಬದಲಾಗಿ ಎಲ್ಲೆಂದರಲ್ಲಿ ಬೀಸಾಡಿ ಕಲುಷಿತ ವಾತಾವರಣ ಸೃಷ್ಟಿಸುತ್ತಿದ್ದಾರೆ. ಈ ಅಂಶವನ್ನ ಗಮನಿಸಿದ ಹೊಸಪೇಟೆ ನಗರಸಭೆಯು ನಗರದ ಆಯ್ದ ಭಾಗಗಳಲ್ಲಿ ಕಸ ಸಂಗ್ರಹಿಸುವ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ. ಸಾರ್ವಜನಿಕರು ಈ ಕೇಂದ್ರಕ್ಕೆ ಆಗಮಿಸಿ ತಮ್ಮ ಮನೆಯ ಕಸವನ್ನ ಹಾಕಬೇಕು. ನಗರದ ಹಲವು ಭಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಈಗಾಗಲೇ ಅಳವಡಿಸಲಾಗಿದೆ. ಎಲ್ಲೆಂದರಲ್ಲಿ ಕಸ ಹಾಕುವವರು ಕಂಡುಬಂದಲ್ಲಿ ಅವರಿಗೆ ದಂಡ ವಿಧಿಸಲಾಗುವುದು ಎಂದು ಹೊಸಪೇಟೆ ನಗರಸಭಾ ಪೌರಾಯುಕ್ತರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸಪೇಟೆ ನಗರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಯಲ್ಲಿ ಹಲವಾರು ಲೋಪದೋಷಗಳಿದ್ದು ಸಾರ್ವಜನಿಕರು ಕಸ ವಿಲೇವಾರಿ ಬಗ್ಗೆ ಜಾಗೃತಿ ಕಡಿಮೆ ಆಗಿರೋ ಪ್ರಯುಕ್ತ ನಾವು ನಗರಸಭೆ ವತಿಯಿಂದ ಹಲವಾರು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡ್ರೂ ಸಹ ಸಾರ್ವಜನಿಕರು ಕಸವನ್ನು ಎಲ್ಲೆಂದರೆ ಅಲ್ಲಿ ಎಸೆಯುತ್ತಿರೋದು ಕಂಡುಬಂದಿರ್ತದೆ. ಯಾಕಂದರೆ ರಸ್ತೆಗಳು ಆಗಿರ್ಬೋದು, ನಮ್ಮ ಕುಡಿಯೋ ನೀರುವ ಕೆನಾಲ್ಗಳಲ್ಲಿ ಕಸದ ರಾಶಿಗಳು ಕಂಡುಬಂದಿದೆ. ಇದ್ರ ಬಗ್ಗೆ ನಾವು ಅತ್ಯಂತ ಕಠಿಣವಾದ ಕ್ರಮವನ್ನು ವಹಿಸಲು ನಗರದ 75 ಕಡೆಗಳಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸ್ತಾ ಇದ್ದೀವಿ. CC ಕ್ಯಾಮ್ರಾಗಳ ಅಳವಡಿಸಿ ಯಾವ ಟೈಮಲ್ಲಿ ಅವರು ಕಸ ಹಾಕ್ತಾರೆ ಅನ್ನೋದು ಲೈವ್ ಪ್ರೋಗ್ರಾಮ್ ಇಟ್ಕೊಂಡು ಅವ್ರಿಗೆ ದಂಡಗಳನ್ನು ವಿಧಿಸುವಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ನಗರಸಭೆಯಿಂದ 47 ರಿಂದ 50 ಗಾಡಿಗಳು 35 ವಾರ್ಡ್ಗಳಲ್ಲಿ ಚಲಿಸ್ತವೆ. ಆದರೂ ಸಾರ್ವಜನಿಕರು ಬೆಳಗಿನ ಜಾವ ಇರ್ಬೋದು, ರಾತ್ರಿ ಹೊತ್ತಾಗಲಿ ಕಸವನ್ನು ತಂದು ಎಲ್ಲೆಂದರಲ್ಲಿ ಸುರಿಯೋದು ಕಂಡುಬರುತ್ತಿದೆ. ಆದ ಕಾರಣವಾಗಿ ನಾವು ಈಗ 6 ರಿಂದ 8 ಕಡೆಯಲ್ಲಿ ಈ ನಂದಿನಿ ಬೂತ್ ಮಾದರಿಯ ಒಂದು ಕೇಂದ್ರವನ್ನು ಸ್ಥಾಪಿಸ್ತೀವಿ. ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಒಂದು ನಂದಿನಿ ಬೂತ್ ಕೇಂದ್ರ ಥರ ಸ್ಥಾಪಿಸಿ ಅಲ್ಲಿ ಕಸವನ್ನು ಸಂಗ್ರಹಣೆ ಮಾಡ್ತೀವಿ. ಯಾಕಂದರೆ ಕೆಲವೊಂದು ಸಾರ್ವಜನಿಕರು ಬೆಳಗ್ಗೆ ಬೇಗ ಎದ್ದು ಕಚೇರಿಗೆ ಹೋಗಿರ್ಬೋದು, ರೈತರು ಕೆಲಸಗಳು ಹೋಗ್ತಾ ಇರ್ಬೋದು, ಅಂಥವ್ರಿಗೆ ಸಹಕಾರಿಯಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಲವರ್ ಮಾರ್ಕೆಟ್ ಮಳಿಗೆ ಒಂದು ಕಡೆ ಮತ್ತು VNC ಕಾಲೇಜ್ ನಂದಿನಿ ಬೂಲ್ ಪಾರ್ಕ್ ಹತ್ತಿರ ಮತ್ತು ಪಟೇಲ್ ಹೈಸ್ಕೂಲ್ ಹತ್ತಿರ, ಪಟೇಲ್ ಹೈಸ್ಕೂಲ್ ಬಳ್ಳಾರಿ ರೋಡು, ಅದೇ ರೀತಿ ದೋಬಿಘಾಟ್ ಚಪ್ರದಳ್ಳಿ, ಅದೇ ರೀತಿ ಅಶ್ವಿನಿ ಐ ಕೇರ್ ಸೆಂಟರ್ ಸಂಡೂರು ರಸ್ತೆ, RTO ಆಫೀಸ್ ಹತ್ರ ಮತ್ತು ಜಂಬುನಾಥ್ ಕೆನಾಲ್ ರೋಡ್ ಹತ್ರ ಈ 6 ಕಡೆ ನಾವು ನಂದಿನಿ ಮಾದರಿಯ ಒಂದು ಮಿಲ್ಕ್ ಬೂತ್ ಮಾದರಿಯ ಒಂದು ಕೇಂದ್ರವನ್ನು ಸ್ಥಾಪಿಸ್ತೀವಿ. ಅಲ್ಲಿ ಸಾರ್ವಜನಿಕರು ನಮ್ಮ ಕಸದ ವಾಹನಗಳಿಗೆ ಏನಾದರೂ ಕೊಡದೇ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ತಂದು ಕಸವನ್ನು ನೀಡಬಹುದು. ಈ ಮಧ್ಯೆನೂ ಸಾರ್ವಜನಿಕರು ಏನಾದರೂ ಈ ಎರಡು ಉಪಯೋಗವನ್ನು ಉಪಯೋಗಿಸಿಕೊಂಡು ಕಸವನ್ನು ಮುಕ್ತವಾಗಿ ಕಸಮುಕ್ತ ನಗರವನ್ನಾಗಿ ನಮ್ಮ ಹೊಸಪೇಟೆಯನ್ನು ಮಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ಕಠಿಣ ಕಾನೂನು ಕ್ರಮಗಳನ್ನು ಅಳವಡಿಸ್ತೀವಿ. ಮೊದಲನೇ ಬಾರಿಗೆ 500 ರೂಪಾಯಿ ದಂಡಗಳನ್ನು ವಿಧಿಸ್ತಾ ಇದ್ದೀವಿ. ಯಾರಾದರೂ ಸಾರ್ವಜನಿಕರು ತಮ್ಮ ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇ ಮಾಡಲಿಲ್ಲ ಅಂದರೆ ಮತ್ತು ವಿಂಗಡಣೆ ಮಾಡಲಿಲ್ಲ ಅಂದರೆ ಎಲ್ಲೆಸ್ತ್ರೆ 500 ರೂಪಾಯಿ ದಂಡಗಳನ್ನು ವಿಧಿಸುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೂ ಅವ್ರು ಬಗ್ಲಿಲ್ಲ ಅಂದರೆ ಅವರ ವಿರುದ್ಧ ಸಾರ್ವಜನಿಕ ಉಪದ್ರವದಡಿಯಲ್ಲಿ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಅವ್ರನ್ನ ಜೈಲುಗಟ್ಟುವಂಥ ಕ್ರಮಕ್ಕೂ ನಾವು ಮುಂದಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಕಠಿಣವಾಗಿ ಸಾರ್ವಜನಿಕರಿಗೆ ಎಚ್ಚರಿಸ್ತಿದ್ದೀನಿ. ಕಸವನ್ನು ವಿಲೇ ಮಾಡಬೇಕಾದ್ರೆ ಎಚ್ಚರಿಕೆ ಇರಬೇಕು. ಎಲ್ಲಂದರೆ ಎಲ್ಲಿ ಕೆನಾಲ್ ಹತ್ರ ಇರ್ಬೋದು, ಎಲ್ಲಂದರೆ ರೋಡಲ್ಲಿರ್ಬೋದು, ಇಂಥ ಕಡೆ ಸಾರ್ವಜನಿಕರು ಕಸ ಎಸೆಯಬಾರ್ದು. ಇದು ನಗರಸಭೆಯ ಅಂತಿಮ ಎಚ್ಚರಿಕೆ ಆಗಿರುತ್ತೆ ಅಂತ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತೇನೆ.
ಶನೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಪ್ರತಿ ವರ್ಷದಂತೆ ಶನೇಶ್ವರ ಜಯಂತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ದಿನಾಂಕ 19ರಂದು ಗಂಗಾ ಪೂಜೆ ನಡೆಸಿ ದೇಗುಲದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿ ನೆರೆದ ಭಕ್ತರಿಗೆ ಅನ್ನದಾಸೋಹ ನಡೆಸುವ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ಶನೇಶ್ವರ ಜಯಂತಿ ನಿಮಿತ್ತ ಶನೇಶ್ವರ ದೇಗುಲದ ಆಡಳಿತ ಮಂಡಳಿಯಿಂದ ಪ್ರತಿ ವರ್ಷದಂತೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಗಂಗಾ ಪೂಜೆ ನಡೆಸಿ ಸಕಲ ವಾದ್ಯ ಗೋಷ್ಠಿಗಳೊಂದಿಗೆ ದೇಗುಲದವರೆಗೆ ಗಂಗಾ ಪೂಜೆ ಮೆರವಣಿಗೆ ನಡೆಸಲಾಯಿತು. ಕಮಲದಲ್ಲಿ ಹುಟ್ಟಿದ ಕಮಲವು ಕನವೆಂದರಯ್ಯ ಕಮಲವು ಕನವಲ್ಲ ಕಮಲವು ಕೆಸರಿನಲ್ಲಿ ಹುಟ್ಟಿದ ಹೆಸರು ಕನವೆಂಬೆರಯ್ಯ ಕೆಸರು ಸಮುದ್ರದಲ್ಲಿ ಹುಟ್ಟಿತು ಸಮುದ್ರವು ಕನವೆಂಬೆರಯ್ಯ ಸಮುದ್ರವು ಅಗಸ್ತನು ಕನವೆಂಬೆರಯ್ಯ ಅಗಸ್ತನು ಕನವಲ್ಲ ಅಗಸ್ತನು ಕುಂಭದಲ್ಲಿ ಹುಟ್ಟಿದ ಭೂಮಿಯು ಕನವೆಂಬರಯ್ಯ ಭೂಮಿಯು ಕನವಲ್ಲ ಭೂಮಿ ಆದಿ ಶೇಷನ ಕಡೆಗೆ ಕಾಲದಾಗಿ ಹೋಗಿತ್ತು ನಮ್ಮ ಪಾರ್ವತ ದೇವಿಯ ನಮ್ಮ ಪರಮೇಶ್ವರನ ಕೊಡೆಯ ಬಿಟ್ಟು ಕೊಡೆಯ ಕುಟ್ಟು
ಹೀಗೆ ಮೆರವಣಿಗೆಯು ದೇಗುಲಕ್ಕೆ ಸಾಗಿ ಬಂದ ಬಳಿಕ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಿ ನೆರೆದ ಭಕ್ತರಿಗೆ ಅನ್ನದಾಸೋಹ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು. ನಾನು ತಮಿದಿಗಿಲ್ಲ ಮುಂದೆ ಹೋಗಿ ಮುಂದೆ ನೋಡಿ ಸರ್ ಎಲ್ಲರೂ ದಯಮಾಡಿ ಮುಂದೆ ನಾಡಿನಾದ್ಯಂತ ಬಾದಾಮಿ ಅಮಾವಾಸ್ಯೆ ನಡೆಯುತ್ತಿದೆ. ನಿನ್ನೆ ರಾತ್ರಿ ಪುರಾಣ ಪ್ರವಚನ ನಡೆದು ಇವತ್ತು ಮುಂಜಾನೆ
ಗಂಗೆ ಸ್ಥಳಕ್ಕೆ ಹೋಗಿ ಗಂಗೆ ಪೂಜೆ ಮಾಡ್ಕೊಂಡು ಇವಾಗ ದೇವರು ಗುಡಿ ತುಂಬ ಒತ್ತಾಗಿದೆ ಬಂದಿದೆ. ಇವತ್ತೆಲ್ಲರೂ ನಾಡಿನಾದ್ಯಂತ ಶ್ರೀ ಬಾದಾಮಿ ಅಮಾವಾಸ್ಯೆ ದಿವಸ ಶನೇಶ್ವರ ಜಯಂತಿ ನಡೆಯುತ್ತದೆ. ಎಲ್ಲ ಸದ್ಭಕ್ತರು ಬಂದು ಇಲ್ಲಿ ಭಾಗವಹಿಸಿ ಎಲ್ಲ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಆಮೇಲೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ವಸತಿ ಗೃಹಗಳು ಮತ್ತು ಅಭಿವೃದ್ಧಿ ಇನ್ನೂ ಕೆಲವೊಂದು ಸ್ಟಾಲ್ಗಳು ಕಟ್ಟಿಸ್ಬೇಕಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಭಕ್ತಾದಿಗಳು ತನುಮನ ಧನದಿಂದ ಸಹಕರಿಸಬೇಕಾಗಿ ಕೇಳಿ ಈ ಶನಿದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳ ಮನವಿ. ಇವತ್ತಿಗೆ 25 ವರ್ಷದಿಂದ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಪುರಾಣ ಪ್ರವಚನ ನಡೀತಾ ಇದೆ. ಅಮಾವಾಸ್ಯೆ ಹಿಂದಿನ ದಿವಸ ಪುರಾಣ ಪ್ರತಿ ಅಮಾವಾಸ್ಯೆಗೂ ಈಗ 25-26 ವರ್ಷದಿಂದ ಹಿರಿಯರು ಮಾಡ್ಕೊಂತ ಬಂದಿದ್ದಾರೆ. ಅದೇ ಇದು ನಮ್ಮ ಪೀಳಿಗೆಗೆ ಮುಂದುವರ್ಸ್ಲಿಕ್ಕೆ ಬಿಟ್ಟಿದ್ದಾರೆ. ಎಲ್ಲರೂ ನಾವೆಲ್ಲ ಸಮಿತಿಯವರೇ ಎಲ್ಲರೂ ನಡೆಸ್ಕೊಂಡು ಆ ದೇವರ ಅನುಗ್ರಹದಿಂದ ನಡೀತಾ ಇದೆ. ಪ್ರತಿ ಅಮಾವಾಸ್ಯೆಗೂ 500-600 ಭಕ್ತರು ಬರ್ತಾರೆ. ರಾತ್ರಿ ಊಟದ ವ್ಯವಸ್ಥೆ ಇರ್ತೈತಿ. ಅವರೆಲ್ಲ ರಾತ್ರಿ ಪುರಾಣ ಪ್ರವಚನ ಕೇಳ್ಕೊಂಬಿಟ್ಟು ಬೆಳಗ್ಗೆ ತಮ್ಮ ಊರಿಗೆ ಪ್ರಸಾದ ತೊಗೊಂಡು ಸ್ನಾನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಪ್ರತಿ ಅಮಾವಾಸ್ಯೆಗೆ ಬಂದು ಹೋಗ್ತಾ ಇದ್ದಾರೆ. ಎಲ್ಲ ಹತ್ತಮಳ್ಳಿ ಕೂಡ್ಲಿಗಿ, ಕೊಟ್ಟೂರು, ಆಮೇಲೆ ಮಾನ್ವಿ, ರಾಯಚೂರು, ಆಮೇಲೆ ಹುಬ್ಬಳ್ಳಿ, ಬಾಗಲಕೋಟೆ ಮತ್ತು ಅಣ್ಣಿಗೇರಿ, ಗದಗ ಈ ಭಾಗದ ಎಲ್ಲ ಜನರು ಬರ್ತಾರೆ. ಇಲ್ಲಿ ಅಮಾವಾಸ್ಯೆ ದಿನ ಪ್ರತಿ ಅಮಾವಾಸ್ಯೆಗೆ ಬರ್ತಾರೆ. ಹಂಪಿಯ ರಂಜು ಆರ್ಟ್ಸ್ ಯೋಗ ಟ್ರಸ್ಟ್ನಿಂದ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನ ಮಾಡಿಕೊಂಡು ಬರಲಾಗ್ತಿದೆ. ಹೀಗೆ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನ ಕೈಗೊಂಡು ಮಕ್ಕಳಲ್ಲಿನ ಪ್ರತಿಭೆಗಳನ್ನ ಗುರುತಿಸುವ ಮೂಲಕ ಪ್ರೋತ್ಸಾಹಿಸಲಾಗಿದೆ. ಹೀಗೆ ಹಂಪಿಯಲ್ಲಿ ರಂಜು ಆರ್ಟ್ಸ್ ಯೋಗ ಟ್ರಸ್ಟ್ನಿಂದ ಬೇಸಿಗೆ ಶಿಬಿರದ ನಿಮಿತ್ತ 4ನೇ ವರ್ಷದ ಚಿಣ್ಣರ ಹಬ್ಬವನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಕ್ಕಳಿಗೆ ನಿತ್ಯವೂ ಯೋಗಾಭ್ಯಾಸ ನಡೆಸುವ ಮೂಲಕ ಯೋಗದ ಮಹತ್ವದ ಕುರಿತು ಮಕ್ಕಳಿಗೆ ಪರಿಚಯಿಸಿಕೊಡಲಾಯಿತು. ಅದೇ ರೀತಿ ಚಿತ್ರಕಲಾ ಸ್ಪರ್ಧೆ, ಕರಾಟೆ, ಗೀತಗಾಯನ ತರಬೇತಿ, ಆಟೋಟಗಳ ಸ್ಪರ್ಧೆಯನ್ನ ಏರ್ಪಡಿಸಿ ಸಮಾರೋಪ ಸಮಾರಂಭದಲ್ಲಿ ವಿಜೇತ ಮಕ್ಕಳಿಗೆ ಮಾಜಿ ಸಚಿವ ಆನಂದ್ ಸಿಂಗ್ ರವರ ಆಪ್ತ ಸಹಾಯಕ ಗೋವಿಂದ ಕುಲಕರ್ಣಿರವರಿಂದ ಬಹುಮಾನ ನೀಡುವ ಮೂಲಕ ಮಕ್ಕಳನ್ನ ಪ್ರೋತ್ಸಾಹಿಸಲಾಯಿತು. 1, 2, 3, 4, 5, 6, 7, 8, 9, 10, 1, 2, 3, 4, 5, 6, 7, 8, 9, 10. Stand up. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ.
ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದ ವಿವಿಧ ಏರಿಯಾಗಳಲ್ಲಿ ಚಿಣ್ಣರ ಹಬ್ಬ ಹಂಪಿ ರಂಜು ಆರ್ಟ್ಸ್ ಯೋಗ ಟ್ರಸ್ಟ್ನಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.